ಎಚ್.ಡಿ. ರಮೇಶ್ ಪಿರಿಯಾಪಟ್ಟಣ. ಆದಿವಾಸಿಗಳಿಗೆ ಮನೆ ನಿರ್ಮಾಣದ ಕಾಮಗಾರಿ 4 ವರ್ಷಗಳ ವಿಳಂಬದಿಂದ ಕಚ್ಚಾ ಸಾಮಗ್ರಿಗಳ ದರ ಹೆಚ್ಚಳವಾಗಿದ್ದು ಗುತ್ತಿಗೆದಾರ ಹಿಂದೇಟು ಹಾಕಿರುವುದರಿಂದ ನಾವು ಬೀದಿ ಪಾಲಾಗುತ್ತಿದ್ದೇವೆ ಎಂದು ಹುಣಸೂರು ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಫಲಾನುಭವಿಗಳು ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಉತ್ತೇನಹಳ್ಳಿ ಕಾಲೋನಿ, ಅಬ್ಬಳತಿ ಎ ಕಾಲೋನಿ, ರಾಣಿಗೇಟ್, ಲಿಂಗಾಪುರ, ಗೌಡನಕಟ್ಟೆ ಸೇರಿದಂತೆ 4 ಹಾಡಿಗಳಲ್ಲಿ ಆದಿವಾಸಿಗಳ ಜೇನು ಕುರುಬರಿಗಾಗಿ 20 ವಸತಿ ಯೋಜನೆ ಅಡಿಯಲ್ಲಿ 2021-22ನೇ ಸಾಲಿನಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ತಲಾ 5 ಲಕ್ಷ ರು ವೆಚ್ಚದಂತೆ ಮನೆ ನಿರ್ಮಾಣ ಮಾಡಿಕೊಡಲು ಜಿಲ್ಲಾ ಆಡಳಿತವು ನಿರ್ಧರಿಸಿತ್ತು. ಅದರಂತೆ ಸಂಬಂಧಿಸಿದ ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದಾಖಲಾತಿಗಳನ್ನು ನೀಡಿ ಮನೆ ನಿರ್ಮಾಣಕ್ಕೆ ಕಾಮಗಾರಿಗಳನ್ನು ಆರಂಭಿಸಲಾಯಿತು ಎಂದು ಫಲಾನುಭವಿ ಈರಮ್ಮ ತಿಳಿಸಿದ್ದಾರೆ. ಮನೆ ನಿರ್ಮಾಣ ಮಾಡುತ್ತಿದ್ದ ಕೆಲಸಗಾರರು ಯಾವುದೇ ರೀತಿ ಗುಣಮಟ್ಟವನ್ನು ಕಾಯ್ದುಕೊಳ್ಳದೆ ಕಳಪೆ ಕಾಮಗಾರಿಗಳನ್ನು ಅಡಿಪಾಯದಿಂದಲೇ ಮಾಡಲಾಗಿದ್ದು ಈಗ ಅರ್ಧದಲ್ಲೇ ಬಿಟ್ಟು ಹೋಗಿ ವರ್ಷಗಳೇ ಕಳೆದಿದ್ದೇವೆ ಎಂದು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾ ಗಿರಿಜನಾಭಿವೃದ್ಧಿ ಸಮನ್ವಯ ಅಧಿಕಾರಿ ಮಲ್ಲೇಶ್ ಮತ್ತು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಹುಣಸೂರು ವಿಭಾಗದ ಇಂಜಿನಿಯರ್ ವಿಜಯ್ ಅವರನ್ನು ಭೇಟಿ ಮಾಡಿ ಹಾಗೂ ವಿವಿಧ ಜಾಗೃತಿ ಸಭೆಗಳನ್ನು ಪ್ರಸ್ತಾಪಿಸಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಾಲೂಕು ಆದಿವಾಸಿಗಳ ಕೃಷಿಕರ ಸಂಘದ ಅಧ್ಯಕ್ಷ ಜೆಡಿ ಜಯಪ್ಪ ದೂರಿದ್ದಾರೆ. ಅಲ್ಲದೆ ಆದಿವಾಸಿಗಳಿಗಾಗಿ ಬಂದ ಯಾವುದೇ ಕಾಮಗಾರಿಗಳನ್ನು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಇವರಿಗೆ ಯಾವುದೇ ಕಾರಣಕ್ಕೂ ನೀಡಬಾರದು ಎಂದು ಜಿಲ್ಲಾಡಳಿತವನ್ನು ಅವರು ಒತ್ತಾಯಿಸಿದ್ದಾರೆ. ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಸಚಿವ ಕೆ. ವೆಂಕಟೇಶ್ ಅವರು ಭೇಟಿ ನೀಡುತ್ತಿದ್ದಾರೆ ಎಂಬ ವಿಷಯ ತಿಳಿದು ಪ್ರವಾಸದ ಸಂದರ್ಭದಲ್ಲಿ ಯಂತ್ರೋಪಕರಣಗಳನ್ನು ತಂದು ಮೇಲ್ಛಾವಣಿಯ ಕಬ್ಬಿಣದ ಕೆಲಸ ಸ್ವಲ್ಪ ಮಟ್ಟಿಗೆ ಮಾಡಿದರೆ ವಿನಃ ಈಗ ನಾಪತ್ತೆಯಾಗಿದ್ದಾರೆ ಎಂದು ಆದಿವಾಸಿಗಳ ಮುಖಂಡ ಮುತ್ತು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನಕ್ಕೆ ತರಲಾಗಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲದೆ ಪರಿಣಾಮ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಹುಣಸೂರು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಆದಿವಾಸಿಗಳಾದ ಮಾಯಮ್ಮ, ಪುಟ್ಟಮ್ಮ, ಅಪ್ಪಣ್ಣ, ಬೋಜಯ್ಯ, ರಾಜು, ಕಾಳಿಂಗಯ್ಯ, ಮಜು, ಶಿವಣ್ಣ, ವಿನು, ಗೌರಮ್ಮ, ದೇವಕಿ, ಸುಂದರ್, ರಾಣಿಗೇಟ್ ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಎಚ್ಚರಿಕೆ ನೀಡಿದ್ದಾರೆ. ಪತ್ರ ವ್ಯವಹಾರ ಮಾಡಲಾಗಿದೆ. ಪೂರ್ಣ 5 ಲಕ್ಷ ರು ಬಿಡುಗಡೆ ಮಾಡಿ 1.5 ವರ್ಷವೇ ಕಳೆದಿದ್ದು ಸುಮಾರು 20ಕ್ಕೂ ಹೆಚ್ಚು ಪತ್ರ ವ್ಯವಹಾರ ನಡೆಸಿ ಆದಿವಾಸಿಗಳ ವಸತಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ತಿಳಿಸಿದ್ದರೂ ಸಹ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಯಾವುದೇ ರೀತಿ ಗಮನ ವಹಿಸಲಿ ವಿಳಂಬ ಮಾಡುತ್ತಿರುವ ಬಗ್ಗೆ ಜಿಲ್ಲಾಡಳಿತಕ್ಕೂ ದೂರು ನೀಡಲಾಗಿದೆ ಎಂದು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎನ್.ಬಿ. ಚಂದ್ರಶೇಖರ್ ವಿವರಿಸಿದ್ದಾರೆ. ಇದು ಗುತ್ತಿಗೆ ಕೊಡೋದನ್ನ ರದ್ದುಪಡಿಸಬೇಕು. ಯಾಕೆಂತ ಹೇಳಿದ್ರೆ ಈ 5 ವರ್ಷದ ತನಕ ಒಂದು ಮನೆಗಳನ್ನ ಕಟ್ಕೊಡ್ಬೇಕು, 20 ಮನೆಗಳನ್ನ ಅಂತಂದಾಗ ಇವರು ಕೆಲಸಕ್ಕೆ ಸರಿಯಾದ ರೀತಿಯ ಅರ್ಹತರಲ್ಲ ಇವರು. ಅದಕ್ಕೆ ಇವರನ್ನು ಅವರು ಏನು ಗುತ್ತಿಗೆದಾರರಿದ್ದಾರೆ ಅವರಿಗೆ ಟೆಂಡರ್ಗಳನ್ನು ರದ್ದುಪಡಿಸಬೇಕು. ಇಲ್ಲದಿದ್ದರೆ ನಾವು ಈಗ ಹೇಳಿದಂಗೆ ನಮ್ಮ ಊರಿನವ್ರು ಹೇಳಿದಂಗೆ ಅವ್ರ ಆಫೀಸಿಗೆ ಬರ್ತೀವಿ. ಯಾಕೆಂತ ಹೇಳಿದ್ರೆ ಆಫೀಸಲ್ಲೇ ಬಂದು ಅಲ್ಲೇ ಉಳ್ಕೊತೀವಿ. ಮನೆ ಕಾಮಗಾರಿ ನಡೀಲಿ, ಮುಗಿದಾದ್ಮೇಲೆ ನಾವು ಒಂದು ವಾಪಸ್ ಬರ್ತೀವಿ ಇಲ್ಲಿಗೆ. ಅದಕ್ಕಾಗಿ ಯಾವುದೇ ಇದ್ರೂ ಕೂಡ ಅವ್ರ ಇಲಾಖೆಯನ್ನು ನಮಗೆ ಅವ್ರ ಮನೆ ಕೆಲಸ ಬಿಟ್ಟು ಮುಗಿಯೋ ತನಕ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಜನ ವಾಸ ಮಾಡಲಿಕ್ಕೆ ಅಂತ ಕೇಳ್ತಾ, ಮತ್ತು ಇದನ್ನು ನಾನು ವಿಜಯ್ ಅವರಿಗೆ 2-3 ಬಾರಿ ಕೂಡ ಫೋನಲ್ಲಿ ಹೇಳಿದ್ದೀನಿ, ಮಾತಾಡಿದ್ದೀನಿ. ಆಯ್ತು ಸಾಹೇಬ್ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ಈಗ ಮಳೆ ಕೂಡ ಇದನ್ನು ಪ್ರಸ್ತಾಪ ಮಾಡಿದಾಗ ಕೂಡ ಅದನ್ನು ಹೇಳಿದ್ದೀವಿ. ಇಲ್ಲ ಸರ್ ನಾಳೆನೇ ಕಟ್ಬಿಡ್ತೀವಿ ಅಂತೇಳಿ ಇಂಜಿನಿಯರ್ ವಿಜಯ್ ಅವರು ಹೇಳ್ತಾರೆ. ಆದರೆ ವಿಜಯ್ ಅವರು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾರೆ ಹೊರತು ಕೆಲಸ ಕಾಮಗಾರಿಗಳು ಮಾಡ್ತಾ ಇಲ್ಲ. ಆ ಥರದಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ಇಲ್ಲಿ ಸ್ವಂತ ಅವ್ರು ಕಟ್ಟಿದ ಮನೆಗಳಿಗೆ ಸ್ವಂತ ದುಡ್ಡುಗಳಿಗೆ ಕೂಡ ಹಾಕಿ ಮನೆಗಳು ಕಟ್ಕೊಂಡಿದ್ದಾರೆ. ಆ ದುಡ್ಡುಗಳು ಕೇಳಿದರೆ ಕೂಡ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ. ನನ್ನೇ ಕೂಡ ನಾನು ಅವರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದೆ, ಸರ್ ಈ ಥರ ಮಳೆಗಳು ಜಾಸ್ತಿ ಆಗಿದೆ ನಮ್ಮ ಭಾಗದಲ್ಲಿ, ಆದ್ದರಿಂದ ನಮಗೆ ಮನೆಗಳು ಬೇಗ ನಿರ್ಮಾಣ ಮಾಡಿಕೊಡಿ, ಜನರಿಗೆ ಸಮಸ್ಯೆ ಆಯ್ತದೆ ಅಂತ ಹೇಳಿದಾಗ ಅವರು ಇವರು ಸುಗಂಧರಾಜ್ ಅವರು ಮೆಸೇಜ್ ಹಾಕಿದರೆ 20 ಮನೆಗಳನ್ನ ನಾವು ಕಟ್ಟಿ ಮುಗಿಸ್ತೀವಿ ಅಂತೇಳಿ ಹಾಕಿದ್ದಾರೆ. ಆದರೆ ಯಾವಾಗ ಕಟ್ತೀರಾ ಅಂತ ಹೇಳೋದಕ್ಕೆ ಅದಕ್ಕೆ ಮೆಸೇಜ್ ಇಲ್ಲ. ಈ ಥರ ನಮಗೆ ಸಮಸ್ಯೆ ಮಾಡ್ತಾರೆ. ಇಲ್ಲಿನ ಹೆಚ್ಚಿನ ಭಾಗದಲ್ಲಿ ಇಲ್ಲಿ ಮಳೆಗಳು ಜಾಸ್ತಿ ನಮ್ಮ ಭಾಗದಲ್ಲಿ. ಯಾಕೆಂದರೆ ಕೊಡಗಿನ ಅಂಚಿನಲ್ಲಿರೋದಕ್ಕೋಸ್ಕರದಿಂದ ಮನೆಗಳು ವಿಪರೀತ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಈ ಮನೆಯಲ್ಲಿ ಕಟ್ಕೊಂಡು ಒಂದಷ್ಟು ಟಾರ್ಪಲ್ ಹಾಕಿ ಒಂದು ಅಂಚುಗಳು ಹಾಕ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ಬದುಕ್ತಾಯಿದ್ರು. ಅದೇ ಸ್ಥಳದಲ್ಲಿ ಮನೆಗಳನ್ನ ಕಿತ್ತು ಈ ಥರ ಮನೆಗಳು ಕಟ್ಕೊಂಡು ಗುಡಿಸಲು ಕಟ್ಕೊಂಡು ವಾಸ ಮಾಡೋಕ್ಕಾಯ್ತು. ಆದರೆ ಇಲ್ಲಿ ಮಳೆ ಗಾಳಿ ಜಾಸ್ತಿ ಆದಾಗ ಈ ಟಾರ್ಪಲ್ ಹಾಕಿರುವ ಮನೆಗಳು ಮತ್ತು ಈ ಮನೆ ಗೋಡೆಗೆ ಜಾಲರ್ ಥರ ಒಂದು ತಾಟುಗಳು ಹಾಕ್ಕೊಂಡಿದ್ದು ಇದೆಲ್ಲ ಪೂರ್ತಿ ಗಾಳಿ ಬಂದು ಮತ್ತು ಮನೆ ಒಳಗೆ ನೀರೆಲ್ಲ ಸೇರ್ತದೆ.
ನಮ್ಮ ಜೇನು ಕುರುಬರಿಗೆ ಬಂದ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅವರು. ಅದರಲ್ಲಿ ಜೇನು ಕುರುಬರಿಗೆ ಯಾವುದೇ ಬಂದರೂ ಕೂಡ ಅದನ್ನು ಕಾಟಾಚಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಹಿಂದೆ ಕೊಡೋ ಮೊದಲೇ ಸರ್ ನಾವು ಸ್ವಂತ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ, ನಮಗೆ ಹಣಗಳನ್ನ ಬಿಡುಗಡೆ ಮಾಡಿಕೊಡಿ, ನೀವು ಯಾರಿಗೆ ಟೆಂಡರ್ ಕೊಡಬೇಡಿ, ಅವ್ರು ಕೊಟ್ಟರು ಕೂಡ ಸರಿಯಾದ ರೀತಿಯಲ್ಲಿ ಅವ್ರು ಕಟ್ಟಲ್ಲ ಅಂತೇಳಿ. ಆದರೆ ಇವರು ಕಾಟಾಚಾರಕ್ಕೆ ನಮ್ಮನ್ನು ಅಥವಾ ಇಲಾಖೆಯವ್ರ ಜೊತೆ ಕೆಲವೇ ಬೇರೆ ಬೇರೆ ರಾಜಕೀಯಗಳು ಮಾಡಿಕೊಂಡು ನಮ್ಮನ್ನು ಮನೆಗಳಿಗೆ ಕೊಡಲಿಕ್ಕೆ ಫಲಾನುಭವಿ ಮನೆಗಳಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡೋದೆ ಈ ರೀತಿಯಲ್ಲಿ 5 ವರ್ಷ ಆಗಿದೆ. 5 ವರ್ಷದಿಂದ ತನಕ ಈ ಥರನೇ ವಾಸ ಮಾಡ್ತಾರೆ. ನನ್ನ ಹೆಸರು JD ಜಯಪ್ಪ ಅಂತೇಳಿ, ಬುಡಕಟ್ಟು ಕೃಷಿಕರ ಸಂಘದ ತಾಲೂಕು ಅಧ್ಯಕ್ಷರು ಕೂಡ, ಮತ್ತು ನಾನು ಹಿತರಕ್ಷಣಾ ಸಮಿತಿಯ ಮೆಂಬರ್ ಕೂಡ ಪ್ರಿಯಾಪಟ್ಟಣ ತಾಲೂಕಲ್ಲಿ. ನಾನು ಈಗ ಇದನ್ನು ಎಷ್ಟೋ ಬಾರಿಗಳನ್ನು PUTGಲಿ ಯೋಜನೆ ಅಡಿಯಲ್ಲಿ ಬಂದ ಮನೆಗಳು 5 ಲಕ್ಷದ ಮನೆಗಳನ್ನು 2022-2023 ಸಾಲಿನಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದೆ. ಮತ್ತು ಇಲ್ಲಿ ರಾಣಿಗೇಟು, ಗೌಡನಕಟ್ಟೆ, ಲಿಂಗಾಪುರ ಮತ್ತು ಉತ್ತೇನಹಳ್ಳಿ, ಅಬ್ಬಳತಿ ಟೋಟಲ್ ಪ್ರಿಯಾಪಟ್ಟಣದಲ್ಲಿ 20 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಆ 20 ಮನೆಗಳು ಟೆಂಡರ್ ತೊಗೊಂಡಿರೋದು ಕೇರ್ ಡೀಲರ್ ತೊಗೊಂಡು ಈ ಮನೆಗಳನ್ನು ನಾವು 6 ತಿಂಗಳಲ್ಲೇ ಮುಗಿಸ್ಕೊಡ್ತೀವಿ ಅಂತೇಳಿ ನಮ್ಮ ಮಾಜಿ ML K ಮಹಾದೇವ್ ಅವರು ಇದ್ದಾಗ ಈ ಮನೆಗಳನ್ನು ಓಪನ್ ಆಗಿದ್ದು, ಕಾಮಗಾರಿ ನಡೆದಿದ್ದು. ಕಾಮಗಾರಿ ನಡೆದ ನಾವು 6 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ ಸರ್, ಇದು ನಾವು ಬೇಗ ಮುಗಿಸ್ತೀವಿ ಅಂತೇಳಿ ಅವರು ಅವಧಿಯಲ್ಲೇ ಮುಗಿಸ್ತೀವಿ ಅಂತ ಹೇಳಿದರು. ಆದರೆ ಈಗ ಆ ಅವಧಿ ಮುಗಿದೋಗಿ ಇವತ್ತು ನಮ್ಮ ಸಚಿವರ ಕಾಲಕ್ಕೂ ಕೂಡ ಬಂದಿದೆ, ಸಚಿವರು ಗಮನಕ್ಕೆ ಕೂಡ ತಂದಿದ್ದೀವಿ. ಸರ್ ಈ ಥರ ಮನೆಗಳು ನಮ್ಮದು 20 ಮನೆಗಳನ್ನು ಕೇರ್ ಡೀಲರ್ ಕಟ್ತಾ ಇದ್ದಾರೆ, ಆ ಮನೆಗಳು ಕಾಮಗಾರಿ ಮುಗಿದಿಲ್ಲ, ತಾವು ಯಾವಾಗ ಬರ್ತೀರಾ ಆವತ್ತು ಒಂದಷ್ಟು ಇಟ್ಟಿಗೆಗಳು ತರ್ತಾರೆ, ಕಬ್ಬಿಣಗಳು ತರ್ತಾರೆ, ನಿಮ್ಮ ಮುಂದೆ ಇಟ್ಟು ಹೋಗ್ತಾರೆ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಕೆಲಸ ಕಾರ್ಯಗಳು ನಡೆದಿಲ್ಲ. ಮತ್ತು ಇಲ್ಲಿ ನಾವು ಆದ್ದರಿಂದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ನಮ್ಮ ತಹಶೀಲ್ದಾರ್ ಸಾಹೇಬರಾಗಲಿ, ನಮ್ಮ ಸಚಿವರಾಗಲಿ ಇದನ್ನ ಗಮನ ಇಟ್ಟು ತಕ್ಷಣ ಮನೆಗಳನ್ನು ಸರಿಪಡಿಸ್ಕೊಡ್ಬೇಕು. ಇಲ್ಲಾಂತಂದರೆ ಅವರು ಮನೆ ಕಟ್ಟೋ ತನಕ ನಮ್ಮ ಜನರಿಗೆ ಅವರ ಯಾವ ಇಂಜಿನಿಯರ್ ಅವ್ರಿಗೆ ಆಫೀಸ್ಗಳಿದೆ ಮತ್ತು ಅವರು ಇಲಾಖೆಗಳು ಇದೆ, ಆ ಇಲಾಖೆಗಳಿಗೆ ಒಂದು ವಾಸ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ತಮ್ಮಲ್ಲಿ ಮನೆ ಮಾಡ್ಕೋತೀವಿ. ಇಲ್ಲಾಂತಂದರೆ ನಾವು ತಮ್ಮ ಸ್ಟ್ರೈಕಿಗೆ ಇಳಿಬೇಕಾಗ್ತದೆ. ಯಾಕಂದರೆ ನಮ್ಮ ಸಚಿವರು ಹೇಳಿದ ಮಾತುಗಳ ಕೆಲಸಗಳು ಮಾಡ್ತಾ ಇದ್ದಾರೆ, ಆದರೆ ಅದನ್ನ ಕಳಕ ತರ್ತಾ ಇರೋದು ಇಂಥ ಇಂಜಿನಿಯರ್ಗಳು. ಇಂಥ ಇಂಜಿನಿಯರ್ಗಳನ್ನು ಕೂಡಲೇ ರದ್ದುಪಡಿಸ್ಬೇಕು ಅವರು ಸಚಿವರು. ಯಾಕೆಂದರೆ ತಮ್ಮ ಕೆಲಸಗಳಿಗೆ ರದ್ದು ಮಾಡ್ತಾ ಇದ್ದಾರದಾಗ ಕಳಕ ತರ್ತಿದ್ದಾರೆ. ಆದರೆ ಇಂಥ ಟೆಂಡರ್ಗಳು ಯಾಕೆ ಬೇಕು, ಇಂಥ ಗುತ್ತಿಗೆದಾರರು ಯಾಕೆ ಬೇಕು? ಹಾಗಾಗಿ ನಮ್ಮ ಸಚಿವರಿಗೆ ಗಮನಕ್ಕೆ ತರ್ತಾ ಇದ್ದೀನಿ, ಇದನ್ನು ಕೂಡಲೇ ಅವ್ರಿಗೆ ಗುತ್ತಿಗೆದಾರರು ಯಾರಿದ್ದಾರೆ ಅವ್ರನ್ನ ರದ್ದುಪಡಿಸಿ ನಮಗೆ ಬೇರೆ ಗುತ್ತಿಗೆದಾರರಿಗೆ ಕೊಟ್ಟು ಕೆಲಸ ಮಾಡಿಸ್ರಿ. ಇಲ್ಲದಿದ್ದರೆ ಯಾವ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಹಣಗಳನ್ನು ಬಿಡುಗಡೆ ಮಾಡಿಕೊಡೋ ಅವಕಾಶ ಮಾಡಿಕೊಡ್ಬೇಕು. ಇದನ್ನು 2 ಬಾರಿ 3 ಬಾರಿ ನಾವು ಕೇಳಿದ್ವಿ. ನನ್ನ ಹೆಸರು ಲಿಂಗಪ್ಪ ಅಂತೇಳಿ, ನಾನು ರಾಣಿಗೇಟ್ ಭಾಗದ ಗೌಡನಕಟ್ಟೆ ಲಿಂಗಾಪುರ ಅಡಿಯಲ್ಲಿ ವಾಸವಾಗಿದ್ದೀನಿ. ನಾವು ಇಲ್ಲಿ ಒಂದು 60 ಕುಟುಂಬಗಳು ವಾಸವಾಗಿದ್ದು, ಇದರಲ್ಲಿ ಕೆಲವು ಮನೆಗಳು ಅಂಬೇಡ್ಕರ್ ನಿಗಮದಿಂದ ಆಗಿದಂಥ ಮನೆಗಳನ್ನ ಪೂರ್ಣಗೊಂಡಿದೆ, ಅದು ಅವರವರ ಕಟ್ಟಿಗೆ ಹೋಗಿದೆ, ಅವರು ಪೂರ್ಣವಾಗಿ ವಾಸವಾಗಿದ್ದಾರೆ. ಇದಕ್ಕಿಂತ ಹಿಂದೆ ಆದ ಮನೆಗಳು KRDL ಅವ್ರದ್ದು ಅಷ್ಟಾಗಿದ್ದು, ಈ 4 ವರ್ಷ ಆಗಿ 5ನೇ ವರ್ಷ ಮೆಟ್ಲಿಕ್ಕಾಯಿತು. ಅಲ್ಲಿಂದ ತಗೊಂಡಂದ 5 ಲಕ್ಷ ಯಾವಾಗ ಫಲಾನುಭವಿಗಳಿಗೆ 5 ಲಕ್ಷ ಮಂಜೂರಾಗಿದೆ ಅಂತ ಹೇಳಿದ ತಕ್ಷಣ KRDL ಅವರು ನಮಗೆ ಬೇಕಂತೇಳಿ ಮುಂದೆ ಬಂದರು. ಆಗ ಈ ಮಾಜಿ ML ಅವರು ಅವರಿಗೆ ಟೆಂಡರ್ ಕೊಟ್ಟರು. ಅವರಿಗೆ ಟೆಂಡರ್ ಕೊಟ್ಟ ನಂತರ ಎಲೆಕ್ಷನ್ ನಡೀತು. ಎಲೆಕ್ಷನ್ಗೋಸ್ಕರ ನಾವು 1 ತಿಂಗಳು ಕಾದ್ವಿ, ಅವ್ರು ಬರಲೇ ಇಲ್ಲ. ನಂತರ ನಮ್ಮ ಈ ಎಲೆಕ್ಷನ್ ನಡೆದ ತಕ್ಷಣ ನಮ್ಮ ಸಚಿವರು ಆಯ್ಕೆ ಆದರು. ಅದಾದ ನಂತರ ಕೆಲಸ ಬಂದಾಗ ಮಾಡಿದ್ರು, ಫೌಂಡೇಶನ್ ತೆಗೆದು ಕಳಪೆ ಕೂಡ ಆಯಿತು. ಹೀಗಾಗಿ ಈಗ ನಮ್ಮ ಸಚಿವರು ಏನು ಹಾಲಿ ಆಗಿದ್ದಾರೆ, ನಮ್ಮ ಸಚಿವರು ಅವ್ರ ಗಮನಕ್ಕೆ ಹಾಗಾಗಲೇ ಹೋಗಿದೆ. ಈಗ ನಾನು ಮಕ್ಕಳು ಮರಿ ಕರ್ಕೊಂಡು ಇಂಜಿನಿಯರ್ ತಗೊಂಡವನಲ್ಲ, KTC ಲೀಡ್ ಮಾಡಿದಾರಲ್ಲ, ಈ ಸಮಾಜ ಕಲ್ಯಾಣ ಅಧಿಕಾರಿ ಅವ್ರ ಮನೆಗೆ ಒಂದು 10 ಕುಟುಂಬ, ಇಂಜಿನಿಯರ್ ಮನೆಗೆ ಒಂದು 10 ಕುಟುಂಬ, ಮನೆ ಆಗೋ ಗಂಟೆ ಅಲ್ಲಿರ್ತೀವಿ. ನಿಮ್ಗೆ ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ಬರ್ತಾರೆ ಹೋಯ್ತಾರೆ ಅಷ್ಟೇ ಆಗೋದು, ಇನ್ನೇನು ಅದನ್ನ ನಮ್ಮನ್ನ ಬಂದು ತಿರುಗಿ ನೋಡೋಕ್ಕಿಲ್ಲ. ಕೇಳಿದ್ರೆ ಮಾಡ್ತೀನಿ. ಎಲ್ಲಿ ಸರ್ 4 ವರ್ಷ ಆಯ್ತಲ್ಲ, ಅವ್ರ ಬ್ಯಾಚ್ ಹಿಂದೆ ಮನೆ ಆಗಿದ್ದಾರೆ ನೋಡಿ, ಅಲ್ಲಿ ಮನೆ ಕಟ್ಟಿ ವಾಸ ಇದ್ದಾರೆ. 4 ವರ್ಷದಿಂದ ಬೇಕಾ ಇಲ್ಲಿ ಮನೆ ಕಟ್ಟೋಕ್ಕೆ ಅವ್ರಿಗೆ? ನಾನು ಮನೆ ಮಾಡ್ತೀನಿ, ನೀನು ಮಾಡ್ತೀನಪ್ಪ ಸಾರು, ಆಗ ಖರ್ಚು ಕೇಳಿದಾಗ ನಾನು ಮಾಡ್ತೀನಿ, ಈಗ ಎಲ್ಲ ಏರಿಸ್ತೀನಿ. ಎಲ್ಲಿ ಸರ್ 4 ವರ್ಷ ಇವತ್ತು ಬಾಡಿಗೆ ಕೊಟ್ಕೊಂಡು ಜೀವನ ಮಾಡೋದು, ನಾನು ಮಕ್ಕಳಿಗೆ ಕೊಟ್ಕೊಂಡು 400 ರೂಪಾಯಿ ವಾರಕ್ಕೆ ಬಾಡಿಗೆ ಕೊಡ್ಬೇಕು. ಈ ಥರ ಮಾಡುವಾಗ ನಿಮ್ಮ ಜೊತೆಲೇ ಇರ್ತೀವಿ ನಾವು. ಆದಿವಾಸಿಗಳು ನಾವು ಯಾವತ್ತು ಕಾಂಗ್ರೆಸ್ ಪರವಾಗಿ ನಾವು ನಾವು ಬೆಂಬಲಿಸೋದು. ದಯಮಾಡಿ ಸರ್. ನನ್ನ ಹೆಸರು ಪುಟ್ಟಮ್ಮ ಸರ್. ಆ ಮನೆ ಕಟ್ಟಿ 5 ವರ್ಷ 5-6 ವರ್ಷ ಆಯ್ತಲ್ಲ,
ನಮಗೆ ಇನ್ನೂ ಮನೆಯನ್ನು ಕಟ್ಟಿ ಕೊಟ್ಟಿಲ್ಲ. ಬಿದ್ದ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಂಜಿನಿಯರು ಮಳೆ ಇಡ್ಲಿಕ್ಕೆ ಆಯ್ತು ಪುನಃ. ಆಗಲೇ ತಿರ್ಗಾ ಮಳೆ ಹಿಡಿದು ಜಾಳೆಲ್ಲ ಹಾಕಿ ಆಯಿತು. ಮಳೆ ಹಿಡ್ಕೋತು, ಅದರಲ್ಲಿ ಜೀವನ ಮಾಡೋಕೆ ಆಗಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗೋವ್ರೆ. ಆಗ ಅದರಲ್ಲಿ ನಾವು ಏನು ಜೀವನ ಮಾಡೋದು? ಮನೆ ಕಟ್ಟೋರು ಯಾವ ಮನೆ ಇರ್ತಾರೆ?